ಕಾರ್ಮೋಡ ಭಾಗ 1. ನನ್ನ ಗಂಡ ನನ್ನ ಕರ್ಕೊಂಡು ಹೋಗೋಕ್ಕೆ ಇವತ್ತು ಬಂದೇ ಬರ್ತಾರೆ ಅಲ್ವಾ ಸಿಸ್ಟರ್? ಹೌದಮ್ಮ, ಇವತ್ತು ನಿನ್ನ ಗಂಡ ನಿನ್ನ ಕರ್ಕೊಂಡು ಹೋಗೋಕ್ಕೆ ಬರ್ತಾರೆ. ನೀನು ಈ ಥರ ಸ್ನಾನ ಮಾಡದೆ, ತಲೆ ಬಾಚದೆ, ಚೆನ್ನಾಗಿ ಕಾಣೋ ಥರ ಸೀರೆ ಉಡದೆ ಇದ್ದರೆ ಇವಳು ನನ್ನ ಹೆಂಡತಿ ಅಲ್ಲ, ಬೇರೆ ಯಾರೋ ಅಂತ ಹೇಳಿ ನಿನ್ನ ಬಿಟ್ಟು ಹೊರಟು ಹೋಗ್ತಾರೆ. ಅದಕ್ಕೆ ನೀನು ಈಗ ಬೇಗ ಬಂದರೆ ಸ್ನಾನ ಮಾಡಿಸಿ ರೆಡಿ ಮಾಡ್ತೀನಿ, ಇಲ್ಲ ಹೀಗೆ ಬಿಟ್ಟು ಹೋಗ್ತೀನಿ ಅಷ್ಟೇ. ಏನು ಮಾಡಲಿ ನೀನೇ ಹೇಳು ಬೇಗ. ಇಲ್ಲ, ನಾನು ರೆಡಿ ಆಗ್ತೀನಿ. ನನ್ನ ಗಂಡನಿಗೆ ನಾನು ಒಳ್ಳೆ ಸೀರೆ ಉಟ್ಟು, ಕೈ ತುಂಬ ಬಳೆ ತೊಟ್ಟು, ತಲೆ ತುಂಬ ಮಲ್ಲಿಗೆ ಹೂ ಮುಡ್ಕೊಂಡಿದ್ರೆ ತುಂಬ ಇಷ್ಟ ಆಗುತ್ತೆ ಗೊತ್ತಾ? ಆಮೇಲೆ ಇನ್ನೇನು ಇಷ್ಟ ಆಗುತ್ತೆ ನಿನ್ನ ಗಂಡನಿಗೆ? ನಾನು ಯಾವಾಗಲೂ ನಗ್ನಗ್ತಾ ಇರಬೇಕು. ಆಮೇಲೆ ಅವರು ಕೆಲಸದಿಂದ ಬಂದಾಗ ನಾನೇ ಹೋಗಿ ಬಾಗಿಲು ತೆಗಿಬೇಕು. ಮತ್ತೆ ಹಾಂ, ಕಾಫಿ ಮಾಡಿ ಕೊಡಬೇಕು. ಮತ್ತೆ ಮರ್ತೋಯ್ತು, ನಾಳೆ ನೆನಪು ಮಾಡ್ಕೊಂಡು ಹೇಳ್ತೀನಿ. ನಮ್ಮಮ್ಮ ಹೇಳಿದ್ದಾರೆ ಗಂಡನಿಗೆ ಇಷ್ಟ ಆಗೋ ಥರ ನೀನು ಇರಬೇಕು ಅಂತ. ಅದಕ್ಕೆ ನೀವು ಹೇಗೆ ಹೇಳ್ತೀರೋ ನಾನು ಹಾಗೆ ಕೇಳ್ತೀನಿ. ಬನ್ನಿ, ಬೇಗ ನನ್ನ ರೆಡಿ ಮಾಡಿ. ಆಮೇಲೆ ನನ್ನ ಗಂಡ ನಾನು ಕಾಣಿಸ್ತಿಲ್ಲ ಅಂತ ಹೇಳಿ ಹಾಗೆ ಹೊರಟು ಹೋದರೆ, ಇಲ್ಲ ಬೇಗ ನನಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಎಂದಳು. ಅವಳ ಸ್ಥಿತಿಯನ್ನು ನೋಡಿ ತಮ್ಮ ಕಣ್ಣೀರು ಒರೆಸಿಕೊಂಡರು ಸಿಸ್ಟರ್ ರಾಜಲಕ್ಷ್ಮಿ. ಅವಳಿಗೆ ಸ್ನಾನ ಮಾಡಿಸಲು ಕರೆದುಕೊಂಡು ಹೋದರು. ಸಿಸ್ಟರ್, ನನಗೆ ತಿಂಡಿ ಕೊಡಿ ಬೇಗ, ನನ್ನ ಗಂಡ ಬರೋ ಟೈಮ್ ಆಯಿತು ಎಂದಳು. ಸಿಸ್ಟರ್ ರಾಜಲಕ್ಷ್ಮಿ ತಂದುಕೊಟ್ಟ ತಿಂಡಿಯನ್ನು ಒಂದೇ ಸಮನೆ ತಿನ್ನೋದಕ್ಕೆ ಶುರು ಮಾಡಿದಾಗ ನೆತ್ತಿ ಏರಿ ಕೆಮ್ಮಲು ಶುರು ಮಾಡುತ್ತಾಳೆ. ಕಣ್ಣಿನಲ್ಲಿ ನೀರು ತುಂಬಿಕೊಂಡಿದ್ದನ್ನು ನೋಡಿದ ನರ್ಸ್ ರಾಜಲಕ್ಷ್ಮಿ ಅವಳ ನೆತ್ತಿಯ ಮೇಲೆ ಮೆಲ್ಲಗೆ ತಟ್ಟಿ ನೀರು ಕುಡಿಯಲು ಕೊಡುತ್ತಾರೆ. ತಿಂಡಿ ಪೂರ್ತಿ ತಿಂದ ಮೇಲೆ, ನಾನು ಗುಡ್ ಗರ್ಲ್ ಅಲ್ವಾ ಸಿಸ್ಟರ್, ತಿಂಡಿ ಪೂರ್ತಿ ಎಲ್ಲ ತಿಂದೆ, ನೀವೇ ಹೇಳಿದ ಹಾಗೆ ಕೇಳ್ತಾ ಇದ್ದೀನಿ ಅಲ್ವಾ ಎಂದಳು. ಹೌದಮ್ಮ, ನೀನು ತುಂಬ ಒಳ್ಳೆ ಹುಡುಗಿ, ಯು ಆರ್ ಎ ಗುಡ್ ಗರ್ಲ್ ಎಂದರು. ಹೌದಾ ಸಿಸ್ಟರ್ ಅಂತ ಚಿಕ್ಕ ಮಕ್ಕಳ ಹಾಗೆ ಕಣ್ಣುಗಳನ್ನು ಅರಳಿಸುತ್ತಾ, ನನ್ನ ಗಂಡ ಕೂಡ ಹೀಗೆ, ಅವರು ಹೇಳಿದ ಹಾಗೆ ಕೇಳಿದ್ರೆ ನನ್ನ ಮೂಗನ್ನು ಹಿಡಿದು ಗುಡ್ ಗರ್ಲ್ ಅಂತ ಹೇಳೋರು ಅಂತ ಹೇಳಿ ಸಿಸ್ಟರ್ ರಾಜಲಕ್ಷ್ಮಿ ಮೂಗನ್ನು ಹಿಡಿದು ಎಳೆಯುತ್ತಾಳೆ. ಅವಳ ಮುಗ್ಧ ಮನಸ್ಸನ್ನು ಕಂಡು ಸಿಸ್ಟರ್ಗೆ, ಯಾಕಪ್ಪ ದೇವರೇ, ಇಂಥ ಮುಗ್ಧ ಮನಸ್ಸಿನ ಹುಡುಗಿಗೆ ಯಾಕೆ ಈ ಥರ ಶಿಕ್ಷೆ ಕೊಟ್ಟಿದ್ದೀಯಾ? ಕೆಡುಕನ್ನು ಮಾಡೋರನ್ನು ಚೆನ್ನಾಗೇ ಇಟ್ಟಿದ್ದೀಯಾ ಎಂದು ದೇವರನ್ನು ತಮ್ಮ ಮನಸ್ಸಿನಲ್ಲಿ ಶಪಿಸುತ್ತಾ, ತಗೋ ಈ ಮಾತ್ರೆನ ಬೇಗ ನುಂಗು, ಆಮೇಲೆ ನಿನ್ನ ಗಂಡ ಬಂದ ಮೇಲೆ ನೀನು ಮರ್ತು ಹೋಗ್ತೀಯ ಎಂದರು. ಸರಿ ಕೊಡಿ, ನಾನೇ ತಿಂತೀನಿ ಅಂತ ಹೇಳಿ ಸಿಸ್ಟರ್ ರಾಜಲಕ್ಷ್ಮಿ ಕೊಟ್ಟ ಮಾತ್ರೆಯನ್ನು ಯಾವುದೇ ತಕರಾರು ಮಾಡದೆ ನುಂಗುತ್ತಾಳೆ. ಮಾತ್ರೆ ಪ್ರಭಾವದಿಂದ ನಿದ್ರೆಗೆ ಜಾರುತ್ತಾಳೆ. ಅವಳ ತಲೆಯ ಪಕ್ಕದಲ್ಲಿ ಕುಳಿತುಕೊಂಡು ಅವಳ ತಲೆ ಸವರುತ್ತಾ ಅವಳು ಬಂದ ದಿನವನ್ನು ನೆನಪು ಮಾಡಿಕೊಳ್ಳುತ್ತಾರೆ. ಅಂದು 50 ವರ್ಷದ ಮಹಿಳೆ ಹಾಗೂ 55 ವರ್ಷದ ಒಬ್ಬ ಪುರುಷ ಇಬ್ಬರು ನೋಡಲು ಸ್ವಲ್ಪ ಅನುಕೂಲವಂತರ ಹಾಗೆ ಕಾಣುತ್ತಿದ್ದರು. ಆಕೆ ಕಿವಿಯಲ್ಲಿ ಡೈಮಂಡ್ ಓಲೆ, ಕತ್ತಿನಲ್ಲಿ 2 ಎಳೆ ಮಾಂಗಲ್ಯ ಸರ, ಕೈಯಲ್ಲಿ ಗಾಜಿನ ಬಳೆಗಳ ಜೊತೆ ಹಾಕಿದ್ದ 4 ಚಿನ್ನದ ಬಳೆಗಳು, ಹುಟ್ಟಿರುವ ರೇಷ್ಮೆ ಸೀರೆ. ಪುರುಷನೂ ಅಷ್ಟೇ, ಒಂದು ಕೈಯಲ್ಲಿ ಬ್ರೇಸ್ಲೆಟ್, ಮತ್ತೊಂದು ಕೈಯಲ್ಲಿ ದುಬಾರಿ ಬೆಲೆಯ ವಾಚು, ಕೈ ಬೆರಳಿನಲ್ಲಿ ಹಾಕಿರುವ ಉಂಗುರ, ಜೊತೆಗೆ ಅವರು ಬಂದಿದ್ದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಕಾರು. ಇದನ್ನೆಲ್ಲ ನೋಡಿ ಊಹಿಸಬಹುದು ಅವರು ಎಷ್ಟು ಅನುಕೂಲವಂತರು ಎಂದು. ಅಂತಹ ಜನ ಸುಮಾರು 20 ರಿಂದ 22 ವಯಸ್ಸಿನ ದುಂಡು ಮೊಗದ ಬಟ್ಟಲು ಕಣ್ಣುಗಳು, ಸಾಧಾರಣ ಬಣ್ಣ ಇದ್ದರೂ ಕೂಡ ನೋಡಲು ಆಕರ್ಷಕವಾದ ಅವಳ ಮುಗ್ಧತೆ ನೋಡಿದ ತಕ್ಷಣ ಆರೋಗ್ಯವಂತ ಹೆಣ್ಣು ಅಂತಲೇ ಹೇಳಬಹುದು. ಅಂತಹ ಹುಡುಗಿಯನ್ನು ಅನ್ನಪೂರ್ಣ ಮಾನಸಿಕ ಚಿಕಿತ್ಸಾ ಕೇಂದ್ರಕ್ಕೆ ಕರೆದುಕೊಂಡು ಬಂದಿರುತ್ತಾರೆ. ಅದೊಂದು ಮಾನಸಿಕ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡುವ ಮಾನಸಿಕ ಆಸ್ಪತ್ರೆ. ಅಲ್ಲಿಗೆ ಇಬ್ಬರು ಮಧ್ಯ ವಯಸ್ಸಿನ ದಂಪತಿಗಳು ಬರುತ್ತಾರೆ. ನಮಸ್ಕಾರ ಡಾಕ್ಟರ್, ನನ್ನ ಹೆಸರು ರಮಣಮೂರ್ತಿ, ಇವಳು ನನ್ನ ಹೆಂಡತಿ ವಸಂತ, ಈಕೆ ನನ್ನ ಸೊಸೆ ಸುಮಾ ಎಂದರು. ಸುಮಾ, ಸ್ವಲ್ಪ ಹೊತ್ತು ಹೊರಗೆ ಇರಮ್ಮ, ನಾನು ಡಾಕ್ಟರ್ ಹತ್ರ ಮಾತಾಡಿ ಆಮೇಲೆ ನಿನ್ನ ಕರಿತೀನಿ
ಎನ್ನಲು, ಡಾಕ್ಟರ್, ಸ್ವಲ್ಪ ನಿಮ್ಮ ಜೊತೆ ಮಾತನಾಡುವ ತನಕ ಯಾರಾದರೂ ಸಿಸ್ಟರ್ನ ಕರೆದು ಇವಳನ್ನು ಸ್ವಲ್ಪ ಹೊತ್ತು ಹೊರಗೆ ನೋಡಿಕೊಳ್ಳಲು ಹೇಳಿ ಎಂದರು. ಡಾಕ್ಟರ್ ಬೆಲ್ ಮಾಡಿದ ತಕ್ಷಣ ನರ್ಸ್ ರಾಜಲಕ್ಷ್ಮಿ ಬರುತ್ತಾರೆ. ಅವರಿಗೆ ಡಾಕ್ಟರ್, ಸಿಸ್ಟರ್, ಈ ಹುಡುಗಿನ ಸ್ವಲ್ಪ ಹೊತ್ತು ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಗಾರ್ಡನಲ್ಲಿ ಸುತ್ತಾಡಿಸ್ಕೊಂಡು ಬನ್ನಿ ಎಂದರು. ಓಕೆ ಡಾಕ್ಟರ್ ಅಂತ ಹೇಳಿ ಅವಳನ್ನು ಗಾರ್ಡನ್ ಬಳಿ ಕರೆದುಕೊಂಡು ಹೋಗುತ್ತಾರೆ. ಈಗ ಹೇಳಿ, ಏನು ಸಮಸ್ಯೆ ಅಂತ ಎಂದರು. ವಸಂತ ಅವರು ಕಣ್ಣೀರು ಹಾಕುತ್ತಾ, ಡಾಕ್ಟರ್, ಇವಳು ನನ್ನ ಸೋದರ ಸೊಸೆ, ಅಂದರೆ ನನ್ನ ಸ್ವಂತ ತಮ್ಮನ ಮಗಳು. ಇವಳು ಮದುವೆ ಆದ 3 ತಿಂಗಳಿಗೆ ಇವಳ ಗಂಡ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಂತ ಫಾರಿನ್ಗೆ ಹೋದ. ಅವನು ಹೋದವನು ವಾಪಸ್ ಬರಲೇ ಇಲ್ಲ. ನನ್ನ ಸೊಸೆ ಗಂಡ ಅಂದರೆ ಪ್ರಾಣ ಬೇಕಾದರೂ ಕೊಡ್ತಾಳೆ ಅಂತ ನನ್ನ ಸೊಸೆಗೆ ಅವ ಮೋಸ ಮಾಡಿದ. ಫಾರಿನ್ನಲ್ಲಿ ಯಾವುದೋ ಹುಡುಗಿಯನ್ನು ಮದುವೆ ಆದ. ಈ ವಿಚಾರ ತಿಳಿದು ನನ್ನ ಸೊಸೆ ಬುದ್ಧಿಸ್ಥಿಮಿತ ಕಳೆದುಕೊಂಡಿದೆ. ಇವಳು ಸರಿ ಹೋಗೋ ಥರ ಮಾಡಿ ಡಾಕ್ಟರ್. ಇವಳು ಜೀವನ ಹೀಗೆ ಆಯಿತು ಅಂತ ಮೊದಲು ನನ್ನ ತಮ್ಮ ತೀರಿಕೊಂಡ. ಆಮೇಲೆ ಗಂಡ ಹೋದ, ಮಗಳ ಸ್ಥಿತಿ ಹೀಗಾಯಿತು ಅಂತ ನನ್ನ ತಮ್ಮನ ಹೆಂಡತಿ ಕೂಡ ಹಾಸಿಗೆ ಹಿಡಿದವಳು ಮೇಲೆ ಏಳಲೇ ಇಲ್ಲ. ನನ್ನ ತವರಿನ ಹೆಸರು ಹೇಳೋದಕ್ಕೆ ಇರೋದು ಇವಳೊಬ್ಬಳೆ. ದಯವಿಟ್ಟು ಹೇಗಾದರೂ ಮಾಡಿ ಇವಳನ್ನು ಸರಿ ಮಾಡಿ ಡಾಕ್ಟರ್. ಎಷ್ಟು ಹಣ ಬೇಕಾದರೂ ಖರ್ಚು ಆಗಲಿ, ಆದರೆ ನನ್ನ ಸೊಸೆ ಮೊದಲಿನ ಥರ ಆದರೆ ಸಾಕು ಎಂದರು. ಖಂಡಿತ ನಾವು ನಮ್ಮ ಪ್ರಯತ್ನ ಮಾಡ್ತೀವಿ. ಅವರನ್ನು ನೋಡಿದರೆ ವಿಷಯನ ತುಂಬ ಮನಸ್ಸಿಗೆ ಹಚ್ಕೊಂಡಿರೋ ಥರ ಕಾಣಿಸ್ತಾ ಇದ್ದಾರೆ. ಮಾನಸಿಕ ಸ್ಥಿಮಿತ ಕಳೆದುಕೊಂಡವ್ರ ಥರ ಕಾಣ್ತಾರೆ. ನೀವು ಅವರನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ಇಲ್ಲೇ ಅಡ್ಮಿಟ್ ಮಾಡಬೇಕಾಗುತ್ತೆ. ಹಾಗಿದ್ದರೆ ಮಾತ್ರ ನಾವು ಅವರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಆಗೋದು ಎಂದರು. ಆಗಲಿ ಡಾಕ್ಟರ್, ಆದರೆ ಈ ವಿಚಾರ ಹೊರಗೆ ತಿಳಿಯೋದು ಬೇಡ. ಯಾಕಂದರೆ ಅವಳು ಸರಿ ಹೋದ ಮೇಲೆ ಅವಳಿಗೆ ಇನ್ನೊಂದು ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹೊರಗೆ 4 ಜನಕ್ಕೆ ಗೊತ್ತಾದರೆ ಅವಳನ್ನು ಮದುವೆ ಆಗೋದಕ್ಕೆ ಯಾರು ಮುಂದೆ ಬರೋದಿಲ್ಲ. ಈಗಾಗಲೇ ತಂದೆ ತಾಯಿನ ಕಳ್ಕೊಂಡಿದ್ದಾಳೆ. ಗಂಡ ಬೇರೆ ಇವಳನ್ನು ಬಿಟ್ಟು ಬೇರೆ ಮದುವೆ ಆಗಿ ಚೆನ್ನಾಗಿ ಇದ್ದಾನೆ. ಅಂಥದ್ರಲ್ಲಿ ಏನೂ ತಪ್ಪು ಮಾಡದ ನನ್ನ ಸೊಸೆ ಯಾಕೆ ಈ ನೋವನ್ನು ಅನುಭವಿಸಬೇಕು ಹೇಳಿ? ಅದಕ್ಕೆ ದಯವಿಟ್ಟು ನಾವು ಇಲ್ಲಿ ಟ್ರೀಟ್ಮೆಂಟ್ ಕೊಡಿಸೋ ವಿಚಾರ ಗುಟ್ಟಾಗಿರಲಿ. ಅದೇ ಕಾರಣದಿಂದ ನಾವು ಕೂಡ ಜಾಸ್ತಿ ದಿನ ಬಂದು ಹೋಗಿ ಮಾಡೋದಕ್ಕೆ ಆಗೋದಿಲ್ಲ. ಫೋನ್ ಮಾಡಿ ವಿಚಾರಿಸ್ತೀನಿ ಎಂದರು. ಖಂಡಿತ ನಾವು ನಿಮ್ಮ ಹುಡುಗಿಯ ಬಗ್ಗೆ ಹೊರಗೆ ಎಲ್ಲೂ ಹೇಳೋದಿಲ್ಲ. ನೀವು ಏನೂ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ ಡಾಕ್ಟರ್ ಹೇಳಲು, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಸೊಸೆ ಜೊತೆ ಮಾತಾಡಿ ನಾವು ಹೊರಡ್ತೀವಿ ಎಂದರು. ನಮಸ್ಕಾರ ಅಂತ ಹೇಳಿ ಹೊರಗೆ ಬರಲು ಗೇಟ್ ನೋಡುತ್ತಾ ನಿಂತಿರುವ ಸುಮಾ ಹತ್ತಿರ ಬರುತ್ತಾರೆ ರಮಣಮೂರ್ತಿ ಹಾಗೂ ವಸಂತಲಕ್ಷ್ಮಿ. ನೋಡು ಸುಮಾ, ಸ್ವಲ್ಪ ದಿನ ನೀನು ಇಲ್ಲೇ ಇರಬೇಕು ಎಂದರು. ಇಲ್ಲ ಅತ್ತೆ, ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ. ಇಲ್ಲಿ ಇರೋದಕ್ಕೆ ನನಗೆ ಭಯ ಆಗುತ್ತೆ. ಪ್ಲೀಸ್ ನನ್ನೂ ಕೂಡ ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಎಂದಳು. ಇಲ್ಲಿ ನೋಡು ಸುಮಾ, ನಿನ್ನ ಗಂಡ ಇಲ್ಲೇ ಕೆಲಸ ಮಾಡ್ತಾ ಇರೋದು. ಅವನನ್ನು ಕೆಲಸದ ಮೇಲೆ ಬೇರೆ ಊರಿಗೆ ಕಳಿಸಿದ್ದಾರೆ. ಸ್ವಲ್ಪ ದಿನ ಬಿಟ್ಟು ಬರ್ತಾನೆ ಅಂತ ಡಾಕ್ಟರ್ ಹೇಳಿದ್ರು. ನಿನ್ನ ಗಂಡ ನಿನಗೆ ವಾಪಸ್ ಬೇಕು ಅಂತ ಅಂದರೆ ನೀನು ಇಲ್ಲೇ ಇರಬೇಕು. ಇಲ್ಲ ಅಂತ ಅಂದರೆ ನಿನ್ನ ಗಂಡ ಬೇರೆಯವಳನ್ನು ಮದುವೆ ಆಗ್ತಾನೆ ಅಷ್ಟೇ ಎಂದರು. ಇಲ್ಲ ಅತ್ತೆ, ನಾನು ಇಲ್ಲೇ ಇರ್ತೀನಿ. ನನಗೆ ನನ್ನ ಗಂಡ ಬೇಕು ಅಷ್ಟೇ. ನನ್ನ ಗಂಡ ಬರೋ ತನಕ ನಾನು ಎಲ್ಲೂ ಹೋಗೋದಿಲ್ಲ. ಹೋಗಿ ಡಾಕ್ಟರ್ಗೆ ಹೇಳಿ ನಾನು ಇಲ್ಲೇ ಇರ್ತೀನಿ ಅಂತ ಎಂದಳು. ಸರಿ, ಹಾಗಾದರೆ ಈಗ ಬಾ, ನನ್ನ ಜೊತೆ ಡಾಕ್ಟರ್ಗೆ ತಿಳಿಸಿ ನಾವು ಹೊರಡ್ತೀವಿ. ಊರಿಗೆ ಹೋಗೋದಕ್ಕೆ ತುಂಬ ಸಮಯ ಹಿಡಿಯುತ್ತೆ ಎನ್ನಲು 3 ಜನ ಡಾಕ್ಟರ್ ಹತ್ತಿರ ಬರುತ್ತಾರೆ. ಆಗ ವಸಂತ ಅವರು, ಡಾಕ್ಟರ್, ನಮ್ಮ ಸೊಸೆ ಇಲ್ಲಿ ಇರೋದಕ್ಕೆ ಒಪ್ಕೊಂಡಿದ್ದಾಳೆ. ಆದಷ್ಟು ಬೇಗ ಇವಳ ಗಂಡನನ್ನು ಕರೆಸಿ ಊರಿಗೆ ಕಳಿಸಿಕೊಡಿ. ನಮಗೆ ಟೈಮ್ ಆಗುತ್ತೆ, ನಾವಿನ್ನು ಬರ್ತೀವಿ ಅಂತ ಹೇಳಿ ಬಿಲ್ ಕಟ್ಟೋರ ಹತ್ರ ಹೋಗಿ ಬಿಲ್ ಕಟ್ಟಿ ಅಲ್ಲಿಂದ ಹೊರಡುತ್ತಾರೆ. ತನ್ನನ್ನು ಬಿಟ್ಟು ಹೋದ ತನ್ನ ಅತ್ತೆ ಮಾವನ ಹೋದ ಕಾರನ್ನೇ ನೋಡುತ್ತಾ ಕೂರುತ್ತಾಳೆ. ಅಲ್ಲಿಗೆ ಬಂದ ನರ್ಸ್ ರಾಜಲಕ್ಷ್ಮಿ, ಬಾರಮ್ಮ ಸುಮ, ಒಳಗಡೆ ಹೋಗೋಣ ಅಂತ ಹೇಳಿ ಅವಳನ್ನು ಎದ್ದು ನಿಲ್ಲಿಸುತ್ತಾರೆ. ಆಗ ಸುಮ, ಸಿಸ್ಟರ್, ನನ್ನ ಗಂಡ ಬರ್ತಾರೆ ಅಲ್ವಾ? ಖಂಡಿತ ಬಂದೇ ಬರ್ತಾರೆ, ನೀನು ಒಳಗಡೆ ಬಾ ಅಂತ ಹೇಳಿ ಅವಳನ್ನು ವಾರ್ಡ್ ಒಳಗಡೆ ಕರೆದುಕೊಂಡು ಹೋಗುತ್ತಾರೆ. ನೆನಪಿನ ಅಂಗಳದಿಂದ ಅವರನ್ನು ಎಚ್ಚರ ಮಾಡಿದ್ದು ಇನ್ನೊಬ್ಬ ನರ್ಸ್. ಯಾಕೆ ಸಿಸ್ಟರ್ ಆ ಹುಡುಗಿನ ಆ ಥರ ನೋಡ್ತಾ ಕೂತಿದ್ರಿ ಎಂದಳು.
ಏನೂ ಇಲ್ಲ ಸಿಸ್ಟರ್, ಹೀಗೆ ಇವಳು ಹೇಗೆ ನಮ್ಮ ಆಸ್ಪತ್ರೆಗೆ ಬಂದಳು ಅಂತ ಅಂದಿನ ದಿನ ನೆನಪಿಸಿಕೊಳ್ತಾ ಇದ್ದೆ ಅಷ್ಟೇ ಎಂದರು. ಸರಿ, ನಿಮ್ಮನ್ನ ಸೀನಿಯರ್ ಡಾಕ್ಟರ್ ಕರೀತಾ ಇದ್ದಾರೆ. ಯಾರೋ ಹೊಸ ಡಾಕ್ಟರ್ ಬರ್ತಾರಂತೆ, ಅದರ ಬಗ್ಗೆ ಮಾತನಾಡಲು ಎಂದರು. ಸುಮಾಗೆ ಹೀಗೆ ಆಗೋದಕ್ಕೆ ಕಾರಣ ಏನು? ನಿಜವಾಗಲೂ ಅವಳ ಗಂಡ ಅವಳನ್ನು ಬಿಟ್ಟು ಬೇರೆ ಮದುವೆಯಾಗಿದ್ದಾನಾ? ತಿಳ್ಕೋಬೇಕು ಅಂತ ಅಂದರೆ ನೆಕ್ಸ್ಟ್ ಎಪಿಸೋಡ್ ನೋಡಿ, ಕಾರ್ಮೋಡ. ಹಾಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.